ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗ್ರ್ಯಾಂಡ್ ಪೇರೆಂಟಿಂಗ್ ಸೆಕೆಂಡ್ ಇನ್ನಿಂಗ್ಸ್. ನಾನು ಅವ್ರ ತಾತ ಅವಿನ್ಯ ಮೂವರು ಕಡಲೆಕಾಯಿ ಪರ್ಸೆಗೆ ಲಾಸ್ಟ್ ಥರ್ಸ್ಡೇ ಹೋಗಿತ್ತು. ಆದರೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಬಿಕಾಸ್ ಅವಿನ್ಯ ಬೇಬಿಗೆ 3 ದಿವಸದಿಂದ ಹುಷಾರಿರಲಿಲ್ಲ, ಜ್ವರ ಇತ್ತು. ಸೊ ಹಂಗಾಗಿ ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇದು ನಂದು ಕೂಡ ಫಸ್ಟ್ ಕಡಲೆಕಾಯಿ ಪರ್ಸೆ. ಹುಟ್ಟಿ ಬೆಳೆದಿದ್ದು ಬ್ಯಾಂಗ್ಳೂರಾದ್ರೂ ನಾನು ಯಾವಾಗೂ ಕಡಲೆಕಾಯಿ ಪರ್ಸೆಗೆ ಹೋಗಿರಲಿಲ್ಲ. ಸೊ ಪುಟಾಣಿನ ಕರ್ಕೊಂಡು ಹೋಗಲೇಬೇಕು ಅಂತ ಮೂವರು ಹೋಗಿದ್ದು. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಅವಳು ಎಂಜಾಯ್ ಮಾಡಿದ್ಲು. ನನಗೂ ತುಂಬ ಖುಷಿ ಆಯಿತು. ಮಕ್ಕಳನ್ನಂತೂ ಕರ್ಕೊಂಡು ಬರೋಕ್ಕಾಗಿರಲಿಲ್ಲ. ಮೊಮ್ಮಗಳನ್ನ ಕರ್ಕೊಂಡು ನಾವಿಬ್ಬರು ಹೋಗಿದ್ದು ನಂಗೆ ತುಂಬಾ ಖುಷಿ ಆಯಿತು. ಅವಳು ಸಖತ್ ಎಂಜಾಯ್ ಮಾಡಿದ್ಲು. ದೇವಸ್ಥಾನದ ಇದನ್ನು ಒಂದು ಪ್ರದಕ್ಷಿಣೆ ಹಾಕಿದ್ಲು, ಬಸವಣ್ಣನ ಕೈ ಮುಗಿ ಅಂದರೆ ಅವಳಿಗೆ ಬಸವಣ್ಣ ಅಲ್ಲ, ಕೈ ಮುಗಿಯೋಕ್ಕೆ ಇದು ಮಾಡಲಿಲ್ಲ ಅವಳು. ಬಟ್ ನಾವೇ ಫೋರ್ಸಾಗಿ ಕೈ ಮುಗಿ ಅಂತ ಹೇಳಿದ್ರು ಅವಳು ಮಾಡಲಿಲ್ಲ. ಬಟ್ ಅವಳು ಚೆನ್ನಾಗಿ ಎಂಜಾಯ್ ಮಾಡಿದ್ಲು ನಮ್ಮ ಜೊತೆ. ಹೊರಗಡೆ ಜಾತ್ರೆನಲ್ಲಿ ಇದ್ದಿದ್ದು ವಾತಾವರಣ, ಡ್ರೈವು, ಜೈಂಟ್ ವೀಲು ಎಲ್ಲನೂ ತುಂಬ ಚೆನ್ನಾಗಿ ಖುಷಿಪಟ್ಲು. ನಮಗೂ ತುಂಬಾ ಖುಷಿ ಆಯಿತು. ಯಾಕಂದರೆ ಮಕ್ಕಳು ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಅಂದರೂ ಮೊಮ್ಮಕ್ಕಳಿಗೋಸ್ಕರ ಟೈಮ್ನ ಸ್ಪೇರ್ ಮಾಡಿಕೊಂಡು ಹೋದ್ವಲ್ಲ, ಅದಕ್ಕೆ ತುಂಬ ಖುಷಿ ಆಯಿತು. ಇದು ಅವಳು ಕಾರ್ನ್ ತಿಂತಾ ಇದ್ದಿದ್ದು, ಪ್ಲಸ್ ಈ ಕಾರ್ ಡ್ರೈವ್ ಮಾಡಿದ್ದು ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ನಾವೆಲ್ಲಿ ಭಯ ಬೀಳ್ತಾಳೋ ಆ ಕಾರ್ದೆಲ್ಲ ನೋಡಿದ್ರೆ ಅಂದ್ಕೊಂಡ್ರೆ, ಇಲ್ಲ, ಅವಳು ತುಂಬ ಚೆನ್ನಾಗೇ ಎಂಜಾಯ್ ಮಾಡಿದ್ಲು. ನಾವು ಅವಳನ್ನ ನೋಡಿ ತುಂಬ ಖುಷಿ ಆಯಿತು. ಹಂಗೆ ಅಲ್ಲಿ ಹೊರ್ಗಡೆಗೆ ಬಂದರೆ ಹೊರಗಡೆ ಸಿಕ್ಕಾಪಟ್ಟೆ ಕಡಲೆಕಾಯಿಗಳೆಲ್ಲ ಥರ ವೆರೈಟಿ ಆಫ್ ಕಡಲೆಕಾಯಿಗಳು ಹಾಕಿದ್ರು. ನಾವು ನೋಡಿ ಒಂದು ಸ್ವಲ್ಪ ತೊಗೊಂಡ್ವಿ. 1-2 ಥರ ಕಡಲೆಕಾಯಿ, ಹಸಿ ಕಡಲೆಕಾಯಿ, ಆಮೇಲೆ ಹುರಿದಿದ್ದು ಎಲ್ಲ ನೋಡಿ ತೊಗೊಂಡ್ವಿ. ಪುಟಾಣಿ ಈಗ ಒಂಚೂರು ದೊಡ್ಡೋಳಾಗಿದ್ದಾಳೆ, ನೋಡಿದ್ದೆಲ್ಲ ಬೇಕು ಅಂತಾಳೆ. ಅವ್ರ ತಾತನಿಗೆ ಫೋರ್ಸ್ ಮಾಡ್ತಾಳೆ ಇಸ್ಕೊಡು ಅಂತ. ಸರಿ, ಅವ್ರ ತಾತ ಕೂಡ ಏನು ಹಿಂದು ಮುಂದೆ ನೋಡದೆ ಎಲ್ಲನೂ ಅವಳು ಕೇಳಿದ್ದೆಲ್ಲ ಇಸ್ಕೊಡ್ತಾರೆ. ಅವಳು ನೋಡಿ ನಮ್ಮನ್ನ ಎತ್ಕೊ ಅಂತಲೇ ಅನ್ನಲಿಲ್ಲ. ಅವಳೇ ಫುಲ್ಲು, ನಾವು ಎಷ್ಟು ದೂರ ನಡೆದ್ವೋ, ಸ್ಟಾಲ್ ಎಷ್ಟು ಹಾಕಿದ್ರೋ ಅಷ್ಟುವರೆಗೂ ನಾವು ನಡೆದ್ವಿ, ಅವಳು ಕೂಡ ನಡೆದ್ಲು. ಹಂಗೆ ಅಲ್ಲಿ ಕಳೆಪುರಿ ಎಲ್ಲ ಇತ್ತು, ಒಂಚೂರು ಕಳೆಪುರಿ ಮನೆಗೆ ತೊಗೊಂಡ್ವಿ. ಆಮೇಲೆ ಕ್ಯಾಲೆಂಡರ್ ಇತ್ತು, ABCDದು ಇದು ಕ್ಯಾಲೆಂಡರ್ ತೊಗೊಂಡ್ವಿ ಅವಳಿಗೆ ಅಂತ. ಅದು ತಗೊಂಡು ಇನ್ನು ವಾಪಸ್ ಮನೆಗೆ ಬಂದ್ವಿ. ನಾವಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ನೆಕ್ಸ್ಟ್ ಟೈಮು ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಒಂಥರ ಖುಷಿ ಅನಿಸುತ್ತೆ. ಇವಾಗ ಈ ವಾತಾವರಣವೂ ನಮಗೆ ಬೇಕು ಅಂತ ಅನಿಸುತ್ತೆ. ಅದು ಹುಟ್ಟಿ ಬೆಳೆದಿದ್ದು ಬ್ಯಾಂಗ್ಳೂರು ಆಗಿದ್ದರಿಂದ ಇದೆಲ್ಲನೂ ಎಂಜಾಯ್ ಮಾಡಬೇಕು ಅನಿಸುತ್ತೆ. ಈ ಫ್ರೂಟ್ಸು ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ ಕೇಸ್ ಏನೇ ಮಿಸ್ಟೇಕ್ ಇದ್ರೂ ಪ್ಲೀಸ್ ಫರ್ಗಿವ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.